ಯೋಗ ಬಂಧುಗಳು ನಮಸ್ಕಾರ. ಕೈಗಳು ದ್ರೋಣ ಮುದ್ರೆ, ಬೆನ್ನು ಕುತ್ತಿಗೆ ನೇರ ಮಾಡಿ, ಕಣ್ಣನ್ನು ಮೃದುವಾಗಿ ಮುಚ್ಚಿ ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾರೆ. ರೇಚಕದೊಂದಿಗೆ ಹೊರಗಿನ ಶಬ್ದಗಳನ್ನು, ತಣ್ಣನೆಯ ಗಾಳಿಯನ್ನು, ಹಕ್ಕಿಗಳ ಇಂಚರವನ್ನು ಆಲಿಸ್ತಾ ಹೋಗಿ ಪೂರಕ ಮಾಡಿ. ನಾಡಿಯ ಮಿಡಿತ, ಹೃದಯದ ಬಡಿತ, ಶ್ವಾಸಕೋಶದ ಏರಿಳಿತವನ್ನು ಸಾಕ್ಷಿ ಭಾವನೆಯಿಂದ ಅವಲೋಕಿಸಿ ಬುದ್ಧಿ, ಭಾವನೆ, ಅಹಂಕಾರ, ನಾನತ್ವಗಳಿಂದ ಸಾಧನೆ ಮಾಡುತ್ತಾ ಯೋಗ ಸ್ಥಿತಿಯನ್ನು ತಲುಪೋಣ. ಕೈಗಳು ನಮಸ್ಕಾರ ಸ್ಥಿತಿ. ದೀರ್ಘವಾಗಿ 3 ಓಂಕಾರ, ಶಾಂತಿ ಮಂತ್ರ ಹಾಗೂ ಗುರು ಮಂತ್ರ ಶುರು. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांतिः. गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः. ಸಂಪೂರ್ಣ ಅರ್ಪಣ ಭಾವದಿಂದ ಮುಂದೆ ಬಾಗಿ ಈ ದಿನ ಯೋಗಾಭ್ಯಾಸದಿಂದ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಗುರಿಯ ಸಾಧನೆಯೊಂದಿಗೆ ಈ ದೇಹಕ್ಕೆ ಶಕ್ತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ, ಜೀವನಕ್ಕೆ ಮುಕ್ತಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ. ನಿಮ್ಮ ತಂದೆ ತಾಯಿಯನ್ನು, ಗುರು ಹಿರಿಯರನ್ನು, ಬಂಧು ಮಿತ್ರರನ್ನು, ಇಷ್ಟ ದೇವರನ್ನು, ಕುಲದೇವರನ್ನು, ಕ್ಷೇತ್ರ ದೇವರನ್ನು, ಅನ್ನ ಕೊಡುವ ರೈತರನ್ನು, ದೇಶ ಕಾಯುವ ಯೋಧರನ್ನು ಸ್ಮರಿಸುತ್ತಾ ಮೇಲೆ ಬನ್ನಿ. 2 ಕೈ ಸ್ಪರ್ಶ ಮಾಡಿ ಈ ಸ್ಪರ್ಶ ಶಾಖವನ್ನು ಕಣ್ಣಿಗೆ ವರ್ಗಾಯಿಸಿ ಕಣ್ಣುಗಳಿಗೆ ಚಾಲನೆ ಕೊಡಿ. ಮೇಲೆ ಕೆಳಗೆ ಅಕ್ಕಪಕ್ಕ ಭ್ರಮಣ, ಅಪಸವ್ಯ ಭ್ರಮಣ. ಕೈಗಳನ್ನು ಮುಂದೆ ತಂದು ರೇಖೆಗಳನ್ನು ಸಮಾಂತರಗೊಳಿಸಿ ಕರದರ್ಶನವನ್ನು ಮಾಡ್ತಾ ಈ ನಮ್ಮ ಕೈಗಳಿಂದ ಪುಣ್ಯದ ಕೆಲಸವನ್ನು ಮಾಡಿಸುವಂಥ ಭಗವಂತನ ಪ್ರಾರ್ಥಿಸಿ. ಮೊದಲಿಗೆ ಉದರ ಶ್ವಾಸ. ಉರಶ್ವಾಸ, ಗ್ರೀವ ಶ್ವಾಸ, ಕೈಗಳು ಬಿಡಿಸ್ಕೊಳ್ಳಿ. ದ್ರೋಣ ಮುದ್ರೆ, ಹಸ್ತಗಳು ಮೇಲ್ಮುಖ ಪ್ರಕಾರದಲ್ಲಿ ಚಾಲನೆ ಕೊಡೋಣ. ಹಸ್ತ ಕೆಳಮುಖ, ಹಸ್ತಗಳು ಮುಮ್ಮುಖ, ಹಸ್ತಗಳು ಹೊರಮುಖ, ಹಸ್ತ ಎದೆ 0 ಡಿಗ್ರಿ, 45, ಎತ್ತಿ ನೇರ, ಒಳಮುಖ, ಹಣೆ ನೇರ, ಎದೆ ನೇರ, ಅಧೋಮುಖ ವಜ್ರಾಸನ, ಷಡಂಗಾಸನ, ಮಾರ್ಜಾಲ ಶ್ವಾಸ,
ಟೂ ರೇ ಪೂ ರೇಚಕ ಸ್ಥಿತಿ. ಪೂರಕ ಸ್ಥಿತಿ. ಸಮಸ್ಥಿತಿ. ಶ್ವಾನಶ್ವಾಸ ವಜ್ರಾಸನ ಸ್ಥಿತಿ ಬನ್ನಿ. ಶಬ್ದ ರಹಿತವಾಗಿ ಆನಂತರ ಶಬ್ದ ಸಹಿತವಾಗಿ. ಸ್ತಭ ಕಟಿ ಶ್ವಾಸ. ಪೂರಕ್ ರೇಚಕ ಹಣೆಯನ್ನು ಮುಡಿಸ್ಬೇಕು. ಪೂರಕ ಎಷ್ಟು ಸಾಧ್ಯನ ಅಷ್ಟು ಕಟಿ ಹಿಂದೆ ಹೋಗಿ ರೇಚಕ ಮಾಡ್ತಾ ಮೂಗನ್ನು ಮುಡಿಸಿ ಪೂರಕ ಕಟಿಯಿಂದ ಹಿಂದೆ ಹೋಗಿ ರೇಚಕ ಮಾಡ್ತಾ ಮೂಗು ಹಣೆ ಗಲ್ಲ ಎಲ್ಲವನ್ನು ಒಂದು ನೆಲಕ್ಕೆ ಮುಡ್ಸೋಕೆ ಟ್ರೈ ಮಾಡಿ. ಪೂರಕ ಮಾಡ್ತಾ ಬೇರೆ ಬನ್ನಿ. ಕೈಗಳು ನಮಸ್ಕಾರ ಸ್ಥಿತಿ. ಮಂಡಿ ಮೇಲೆ ಬಲಗಾಲ ಮುಂದೆ ಫುಲ್ ಬೆಂಡ್ ಆಗಬೇಕು. ಬಲಗಾಲ ಟ್ವಿಸ್ಟ್ ಆಗಬೇಕು. ಎಡಗಾಲ ಹಿಂದೆ ಚಾಚಬೇಕು. ಎಷ್ಟು ಸಾಧ್ಯನ ಅಷ್ಟು ಬರಬೇಕು. ಹನುಮಾನಾಸನ ಸ್ಥಿತಿ. ಪಾದ ಬದಲಾವಣೆ. ಬಲಗಾಲ ಹಿಂದೆ ಎಡಗಾಲ ಮುಂದೆ ಸಂಪೂರ್ಣ ಮುಂದೆ ತೆಳೆಯೋದು ಪ್ರಯತ್ನ ಮಾಡಿ. ಪೂರಕ ಮಾಡ್ತಾ ಮೇಲೆ ಬನ್ನಿ. ಕೈಗಳು ಇಳಿಸಿ ನಿಧಾನಕ್ಕೆ 5 ಸೆಕೆಂಡ್ ವಿಶ್ರಾಂತಿ.